ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಹೀಗಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಟ್ಟರು. ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇದ್ದಾವೆ, ಅದನ್ನ ಯಾರು ಕೂಡ ಆಲಿಸ್ತಿಲ್ಲ. ಆದರೆ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಇನ್ನೊಂದೆಡೆ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ನಿಮ್ಮ ಕುರ್ಚಿ ಗಟ್ಟಿ ಇದ್ರೆ ದೆಹಲಿಗೆ ಹೋಗ್ತಾ ಇರಲಿಲ್ಲ. ದೆಹಲಿಯಲ್ಲಿ ಹೋಗ್ತಿದ್ದೀರಾ ಅಂದ್ರೆ ದೆಹಲಿಗೆ ನಿಮ್ಮ ಕುರ್ಚಿ ಅಲುಗಾಡ್ತಾ ಇದೆ ಎಂದರ್ಥ. ನಿಮಗೆ ಏನೋ ಭಯ ಇದೆ ಅಂತ ಸಿಎಂ ಅವರಿಗೆ ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನಿಮ್ದು ಎಲ್ಲ ಕರೆಕ್ಟ್ ಆಗಿದ್ರೆ ನೀವು ಯಾಕೆ ಹೋಗ್ತೀರಾ? ಏನೋ ಇಲ್ಲ, ಅದಕ್ಕೆ ಕರ್ಸ್ಕೊಂಡಿದ್ದಾರೆ ಅಥವಾ ನೀವೇ ಹೋಗಿದ್ದೀರಾ ಅನ್ನೋದು ಯತ್ನಾಳ್ ಅವರ ಅಭಿಪ್ರಾಯ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಇಲ್ಲ, ಸತ್ತೋಗ್ಬಿಟ್ಟಿದೆ. ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇದ್ದಾವೆ, ಅದನ್ನು ಯಾರು ಕೂಡ ಆಲಿಸ್ತಿಲ್ಲ. ಆದರೆ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ನಾನೇ ಸಿಎಂ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ನಿಮ್ಮ ಕುರ್ಚಿ ಗಟ್ಟಿ ಇದ್ರೆ ದೆಹಲಿಗೆ ಹೋಗ್ತಾ ಇರಲಿಲ್ಲ, ನೀವು ಅದು ಅಳುಗಾಡ್ತಾ ಇದೆ, ಅದಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಗೇನೋ ಭಯ ಇದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್. ಏನ್ ಮಾತನಾಡಿದಾರೆ ನೋಡೋಣ. ದುಡಿದಾರ ಪಗಾರ ಕೊಡ್ಬೇಕಿತ್ತು, ತಿಂಗಳ ಅವ್ರ ಪಗಾರ ಕೊಟ್ಟರೆ ಅವ್ರ ಜೀವನ ನಡೀತದೆ. ಅದನ್ನು ಬಿಟ್ಟು 3 ತಿಂಗಳ 6 ತಿಂಗಳ ಪಾಪ ಅವ್ರಿಗೆ ಸರ್ಕಾರ ಇವತ್ತು ಕರ್ನಾಟಕದ 5 ವರ್ಷ ಸತ್ತೈತಮ್ಮ ಹೇಳಿ. ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ 10 ಕಾರ್ಪೊರೇಷನ್ ಎಲ್ಲ ಕಾರ್ಮಿಕರು ಸಿಬ್ಬಂದಿಯವರು ಹೇಳ್ತಿದ್ದಾರೆ. ಈ ಕರ್ನಾಟಕದ ಎಲ್ಲ ಮಾನವರುಗಳು ಇವತ್ತು ಗಬ್ಬನಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇನ್ನೊಂದು ವಾರ ಹಿಂಗೆ ಹೋಗ್ತದೆ. ಇಡೀ ರಾಜ್ಯದಲ್ಲಿ ಮೊದಲೇ ಕರೋನಾ ಮತ್ತೆ ಕರೋನಾ ಆಗತ್ತೆ. ಮತ್ತೆ ಇದರ ಇಫೆಕ್ಟ್ ಹೆಚ್ಚಾಗ್ತದೆ. ಮುಖ್ಯಮಂತ್ರಿಗಳು ದಿಲ್ಲಿಗಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರದ ಒಕ್ಕೂಟ ಏನಿದೆ ಪೌರ ಕಾರ್ಮಿಕರದು ಡ್ರೈವರ್ಗಳು ಎಲ್ಲರಿಗೂ ಅವಶ್ಯ ಇದೆ. ಟೈಮ್ ಮಾಡಲೇಬೇಕು. ಯಾಕಂದ್ರೆ ಡ್ರೈವರು ಗಾಡಿಗಳು ಸ್ವಚ್ಛ ಮಾಡಿ ಅವ್ರಿಗೂ ಟೈಮ್ ಮಾಡಬೇಕು, ಆಪರೇಟರ್ ಟೈಮ್ ಮಾಡಬೇಕು. ಪೌರ ಕಾರ್ಮಿಕರಿಗೆ ಇವತ್ತ ಎಲ್ಲರಿಗೂ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಡಿದ್ದ ಪ್ರಾರಂಭ ಮಾಡಬೇಕು, ಟೈಮ್ ಮಾಡಬೇಕು. ಅದನ್ನು ಆಗ್ರಹ ಮಾಡ್ತಾರೆ ಮುಖ್ಯಮಂತ್ರಿಗೆ, ನಗರಾಭಿವೃದ್ಧಿ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರು. ನೀವು ತಕ್ಷಣ ಸಭೆ ಕರೆದು ಈ ಪೌರ ಕಾರ್ಮಿಕರು ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಏನು ಬೇಡಿಕೆಗಳು ಇದೆ. ಇಲ್ಲಾಂದ್ರೆ ನಾಳೆ ವಿಧಾನಸಭೆ ಒಳಗೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಎಳೆಯಾಗಿ ಏನೇನು ತೊಂದರೆ ಇದೆ, ಅವ್ರಿಗೇನು ಕಷ್ಟ ಆಗ್ತಾ ಇದೆ ಅದನ್ನು ನೋಡು ಯಾವ ದಂಡ ಕುಂದ್ರದಾಗಲ್ಲ. ಹೋರಾಟ ನಾವು ಮಾಡ್ತೀನಿ ಅಂತ ಹೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಯವರು ಭರವಸೆ ಕೊಟ್ಟಿದ್ದು ಬಯಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಕುರ್ಚಿ ಕೆತ್ತಾಡೋದಕ್ಕೆ ತೊಡಗಿದೆ. ಸಿಎಂ ಹೇಳ್ತಾರೆ ನಾನೇ 5 ವರ್ಷ ಅಂತ ಹೇಳ್ತಾರೆ. ಮತ್ತ ಬಿಜೆಪಿ ಶಾಸಕರು ಹೇಳ್ತಾರೆ ಸುರೇಶ್ ಗೌಡ್ರು DK ಶಿವಕುಮಾರ್ಗೆ ಯಾವಾಗ ಸಿಎಂ ಆಗ್ಬೇಕನ್ನೋದು ಗೊತ್ತೈತಿ, ಬತ್ತಳಿಕೆಯಲ್ಲಿ ಅವ್ರಿಗೆ ಬಾಣದ ವಾಸ್ತ್ರ ಅದಾವ ಅಂತ ಹೇಳ್ತಾರೆ. ನೋಡ್ರಿ, ಬಿಜೆಪಿ ಏನು ಕೆಲಸ ಇಲ್ಲ, ಅವ್ರ ಜಗಳ. ನಾವು ಆಗ್ರಹ ಮಾಡ್ಕೊಂಡು ಸರ್ಕಾರ ಸತ್ತಿದೆ, ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ. ಬಹಳಷ್ಟು ರಾಜ್ಯದ ಸಮಸ್ಯೆಗಳದಾವ, ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ಅದನ್ನ ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು 1 ದಿವಸ ಮುಗಿಸ್ಲೇ ಗೊತ್ತಾಗ.